ರಾಯರೆಡ್ಡಿ ಹೇಳಿಕೆ ರಾಜ್ಯದಲ್ಲಿ ಭಾರೀ ಸಂಚಲನ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಎಂದಿದ್ದಂತಹ ರಾಯರೆಡ್ಡಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಫುಲ್ ಗರಂ. ಸಿಎಂ ಆರ್ಥಿಕ ಸಲಹೆಗಾರನ ಮೇಲೆ ಸಿಎಂ ಆಪ್ತ ಗರಂ ಆಗಿದ್ದಾರೆ. ರಾಯರೆಡ್ಡಿ ಹೇಳಿಕೆಯ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದಾರೆ ಆ ಒಂದು ಪ್ರಭಾವಿ ನಾಯಕ ಎಂಬಿ ಪಾಟೀಲ್ ರಿಂದ ಬಸವರಾಜ ರಾಯರೆಡ್ಡಿಗೆ ಚಡಿಯೇಟ್. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ರಾಯರೆಡ್ಡಿ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ತಂದಿದೆ. ಸಿಎಂ ಹಾಗೂ ಹೈಕಮಾಂಡ್ ಗಮನಿಸ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ರಾಯರೆಡ್ಡಿಯ ಆ ಒಂದು ಮಾತು ನಿಜಕ್ಕೂ ಸಂಚಲನವನ್ನ ಮೂಡಿಸಿದೆ. ರಾಯರೆಡ್ಡಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೆ ರಾಯರೆಡ್ಡಿ ಅವರ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಈಗ. ಎಸ್, ರಾಯರೆಡ್ಡಿಯ ಆ ಒಂದು ಮಾತು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ವಿಚಾರವಾಗಿ ಎಂಬಿ ಪಾಟೀಲ್ ಅವರು ಕೂಡ ಒಂದಿಷ್ಟು ವಿಚಾರವನ್ನ ಹೇಳಿದ್ದಾರೆ. ಏನು, ಕರ್ನಾಟಕವೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತ ಹೇಳಿದ್ದಂತಹ ರಾಯರೆಡ್ಡಿಗೆ ಚಡಿಯೇಟನ್ನ ನೀಡಿದ್ದಾರೆ. ಹೌದು, ರಾಯರೆಡ್ಡಿ ಹೇಳಿಕೆ ರಾಜ್ಯದಲ್ಲಿ ಭಾರಿ ಸಂಚಲನವನ್ನ ಹುಟ್ಟಿಸಿತ್ತು. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿದಂತಹ ರಾಯರೆಡ್ಡಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಫುಲ್ ಗರಂ ಹಾಕಿದ್ರು. ಸಿಎಂ ಆರ್ಥಿಕ ಸಲಹೆಗಾರನ ಮೇಲೆ ಸಿಎಂ ಆಪ್ತ ಸಿಟ್ಟಿಗೆದ್ದಿದ್ರು. ರಾಯರೆಡ್ಡಿ ಹೇಳಿಕೆಯ ಕ್ರಮ ಕೈಗೊಳ್ಳುವಂತೆ ಪ್ರಭಾವಿ ನಾಯಕ ಹೇಳ್ತಾ ಇದ್ದಾರೆ. ಎಂಬಿ ಪಾಟೀಲ್ ರಿಂದ ಬಸವರಾಜ ರಾಯರೆಡ್ಡಿಗೆ ಚಡಿಯೇಟನ್ನ ನೀಡಲಾಗ್ತಾ ಇದೆ. ಪಕ್ಷಕ್ಕಿಂತ ಯಾರೂ ದೊಡ್ಡೋರಲ್ಲ. ರಾಯರೆಡ್ಡಿ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಸಿಎಂ ಹಾಗೂ ಹೈಕಮಾಂಡ್ ಗಮನಿಸ್ತಾ ಇರ್ತಾರೆ. ರಾಯರೆಡ್ಡಿ ಹೇಳಿಕೆ ಎಂಬಿ ಪಾಟೀಲ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ರಾಯರೆಡ್ಡಿ ಅವರು ತಾನು ಹಿಂಗೆ ಹೇಳಲೇ ಇರಲಿಲ್ಲ. ತಾನು ಭ್ರಷ್ಟಾಚಾರ ಎಲ್ಲಾ ಒಂದು ಪಕ್ಷದಲ್ಲೂ ಇದ್ದೇ ಇರುತ್ತೆ ಅನ್ನುವಂತಹ ವಿಚಾರವನ್ನ ಮಾತನಾಡಿದ್ದೆ ಹೊರತು ಕರ್ನಾಟಕವೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಎನ್ನುವಂತಹ ಮಾತನ್ನ ನಾನು ಆಡಿರ್ಲಿಲ್ಲ ಅಂತ ಹೇಳಿ ಯೂಟರ್ನ್ ಕೂಡ ಮಾಡಾಕಿದೆ. ಅದೇ ಎಂಪಿ ಪಾಟೀಲ್ ಅವರು ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ರಾಯರೆಡ್ಡಿ ಅವರನ್ನ ಕೇಳ್ತಾ ಇದ್ದಾರೆ, ನೀವು ಮಾತಾಡಿದ್ದು ತಪ್ಪಿದೆ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆಯ ಕ್ರಮ ಕೈಗೊಳ್ಳುವಂತೆ ಪ್ರಭಾವಿ ನಾಯಕ ಎಂಬಿ ಪಾಟೀಲ್ ಅವರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಪಕ್ಷಕ್ಕಿಂತ ಯಾರು ದೊಡ್ಡವರು ಅಲ್ಲ, ಗೊತ್ತಾಗಿದೆ ಅಲ್ವಾ ನಿಮಗೆ ಅನ್ನುವಂಥ ಮಾತನ್ನ ಎಂಬಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆಯಿಂದಾಗಿ ಪಕ್ಷಕ್ಕೆ ಮುಜುಗರ ತಂದಿದೆ. ಸಿಎಂ ಹಾಗೂ ಹೈಕಮಾಂಡ್ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ರಾಯರೆಡ್ಡಿ ಹೇಳಿಕೆಗೆ ಎಂಬಿ ಪಾಟೀಲ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.